ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಅಬ್ಕಿ ಬಾರ್ 400 ಪಾರ್ ಅನ್ನೋ ಘೋಷಣೆಯೊಂದಿಗೆ ಜನರನ್ನು ಮಾನಸಿಕವಾಗಿ ಒಂದು ರೀತಿ ಮೋದಿನೇ ಮತ್ತೆ ಗೆಲ್ಲುವುದು, ಮೋದಿ ಅಧಿಕಾರನೇ ಮತ್ತೆ ಬರೋದು ಅನ್ನೋ ರೀತಿಯಂತಹ ಭ್ರಮೆಯನ್ನು ಸೃಷ್ಟಿ ಮಾಡೋ ಮೂಲಕ ಈ ಚುನಾವಣೆಯನ್ನು ಹೇಗಾದರೂ ಗೆಲ್ಲಬೇಕು ಅನ್ನೋದು ಮೋದಿ ಮತ್ತು BJPಯ ಪ್ಲ್ಯಾನ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಅವರು ಬರ್ಕೊಟ್ಟಂತಹ ಪಾಠವನ್ನು ಗಿಳಿ ಹೇಳುವ ಹಾಗೆ ಹೇಳುವಂತಹ ಮಾಧ್ಯಮಗಳು ಅವ್ರ ಕೈಯಲ್ಲಿದ್ದರಿಂದ ಒಂದಷ್ಟು ದಿನ ಗೊಂದಲ ಉಂಟಾಗಿದ್ದಂತೂ ಸತ್ಯ. ಮತ್ತೆ ನರೇಂದ್ರ ಮೋದಿ ಪ್ರಚಂಡ ಬಹುಮತದೊಂದಿಗೆ, ಅಂತಿಂತ ಬಹುಮತ ಅಲ್ಲ, 400+ ಬಹುಮತದೊಂದಿಗೆ ಈ ದೇಶಕ್ಕೆ ಪ್ರಧಾನಿಯಾಗಿ ಮರಳು ಬರ್ತಾರೆ ಅನ್ನುವಂತಹ ಭ್ರಮೆಯನ್ನು ಗೋಧಿ ಮಾಧ್ಯಮಗಳು ಮತ್ತು BJP NDA ಮಿತ್ರ ಪಕ್ಷಗಳು ಸೇರಿದಂತೆ ಎಲ್ಲರೂ ಕೂಡ ಮಾಡಿದರು. ಆದರೆ ಅದೆಲ್ಲವೂ ಕೂಡ ಟುಸ್ ಪಟಾಕಿಯಾಗಿ ನಿನ್ನೆ ಫಲಿತಾಂಶಗಳು ಹೊರಬಂದಿದ್ದನ್ನು ನಾವು ನೋಡಿದ್ದೀವಿ. ಇದರ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಯವರ ಕ್ಷೇತ್ರದಿಂದ ಕೂಡ ಆಘಾತಕಾರಿಯಾದಂತಹ ನಂಬರುಗಳು ಹೊರಬಿಟ್ಟಿತ್ತು. ನಿನ್ನೆ ನಾವು ಲೈವ್ ಮಾಡುವಾಗ ಕೂಡ ಒಂದು ಹಂತದಲ್ಲಿ ನರೇಂದ್ರ ಮೋದಿ 8,000 ಮತಗಳ ಅಂತರದಿಂದ ಹಿಂದಿದ್ದಾರೆ, ಹಿನ್ನಡೆ ಅನುಭವಿಸ್ತಿದ್ದಾರೆ ಅನ್ನುವಂತಹದ್ದು ಸುದ್ದಿ ಬಂತು. ಅದು ನಿಜವೂ ಕೂಡ. ಆ ಕ್ಷಣಕ್ಕೆ ನಾನು ಎರಡೆರಡು ಬಾರಿ ಚೆಕ್ ಮಾಡಿಕೊಂಡೆ, ನಿಜನ ಇದು ಅಂತ. ಹೌದು, ನಿಜವಾಗ್ಲೂ ಕೂಡ ಅವರು ಹಿನ್ನಡೆಯನ್ನು ಒಂದಷ್ಟು ನಿಮಿಷಗಳು, ಒಂದಷ್ಟು ಸಮಯ ಅವರು ಅನುಭವಿಸಿದ್ದಂತೂ ಸತ್ಯ. ಸೊ ನರೇಂದ್ರ ಮೋದಿ ಪ್ರತಿನಿಧಿಸ್ತಿರುವಂತಹ ಅಥವಾ ಸ್ಪರ್ಧೆ ಮಾಡುವಂತಹ ಕ್ಷೇತ್ರ ವಾರಣಾಸಿ, ಹಿಂದೂಗಳ ಪವಿತ್ರ ಕ್ಷೇತ್ರ ಅಂತ ಕರೆಯಲ್ಪಡುವಂತಹ ಈ ಕ್ಷೇತ್ರದಲ್ಲಿ ಒಂದು ಕಡೆ ಗಂಗೆಯನ್ನು ಕ್ಲೀನ್ ಮಾಡ್ತೀನಿ ಅನ್ನುವಂತಹದ್ದು, ಕಾಶಿ ವಿಶ್ವನಾಥನ ದೇವಸ್ಥಾನದ ಮುಂದೆ ಹೋಗಿ ಪೂಜೆಗಳು, ಭಜನೆಗಳು, ಆರತಿ, ಮಹಾಆರತಿ ಎಲ್ಲ ಮಾಡುವಂತಹದ್ದು. ಇದನ್ನು ಮಾತ್ರ ಮಾಡಿದ್ರೆ ಜನ ವೋಟ್ ಹಾಕ್ತಾರೆ, ಸಾಕು, ಈ ಜನಕ್ಕೆ ಈ ರೀತಿಯಾದಂತಹದ್ದೇ ಸಾಕು, ಧರ್ಮದ್ವೇಷ ಅಥವಾ ಧರ್ಮದ ಅಮಲು ಏರಿಸಿದ್ರೆ ಸಾಕು ಅಂತ ಮೋದಿ ಫಿಕ್ಸ್ ಆಗಿದ್ರು. ಆ ಹಿನ್ನೆಲೆಯಲ್ಲಿ ಆ ಕ್ಷೇತ್ರದ ಬೆಳವಣಿಗೆ ಅನ್ನುವಂಥದ್ದು ಒಂದು ಚೂರು ಕೂಡ ಗಮನ ಕೊಡಲಿಲ್ಲ. ಇವತ್ತಿಗೂ ಕೂಡ ಆ ವಾರಣಾಸಿ ಅಥವಾ ಕಾಶಿಗೆ ಹೋದರೆ ನಿಮಗೆ ಆ ರಸ್ತೆಗಳು, ಆ ಚರಂಡಿ ವ್ಯವಸ್ಥೆ, ಅಲ್ಲಿರುವಂತಹ ನೀರಿನ ಸೌಕರ್ಯಗಳಿಗೆ ಪರದಾಡ್ತಿರುವಂತಹದ್ದು, ಸಾರಿಗೆ ವ್ಯವಸ್ಥೆ ಎಲ್ಲವೂ ಕೂಡ ಅಸ್ತವ್ಯಸ್ತವಾಗಿರುತ್ತೆ. ಆದರೂ ಕೂಡ ಅದೊಂದು ಹೈ ಪ್ರೊಫೈಲ್ ಕ್ಷೇತ್ರ. ಯಾಕಂದರೆ ದೇಶದ ಪ್ರಧಾನಮಂತ್ರಿಗಳೇ ಕಳೆದ 10 ವರ್ಷದಿಂದ ಅಲ್ಲಿನ MP, ಸಂಸದರು. ಹಾಗಾಗಿ ಅದು ಹೈ ಪ್ರೊಫೈಲ್ ಕ್ಷೇತ್ರ. ಆದರೆ ಅಲ್ಲಿ ನಿನ್ನೆ ಆಲ್ಮೋಸ್ಟ್ ಕೇಲಾ ಹೋಬೆ ಅನ್ನುವಂತಹ ಮಟ್ಟಕ್ಕೆ ಮೋದಿಗೆ ಒಂದು ನಿಮಿಷ ದಿಗ್ಭ್ರಮೆ ಆಗಿರಬೇಕು, ಅಂತಹ ಸನ್ನಿವೇಶ ಕೂಡ ಸೃಷ್ಟಿಯಾಗಿತ್ತು. ಅದು ನಾನು ಹೇಳ್ದಂಗೆ 8,000 ಮತಗಳಿಂದ ಹಿನ್ನಡೆಯನ್ನು ಒಂದಷ್ಟು ಸಮಯ ಅವರು ಅನುಭವಿಸಬೇಕಾಯಿತು. ಸೊ ನಿನ್ನೆ ಅಲ್ಲಿ ನಡೆದಂತಹ ಚುನಾವಣೆ ಹಿನ್ನೆಲೆಯಲ್ಲಿ ನಾನು ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ನ ನಿಮ್ಮ ಮುಂದೆ ಇಡಕ್ಕೆ ನೋಡ್ತಿದ್ದೀನಿ. ಅದೇನು ಅಂತಂದರೆ, ಕಳೆದ ಬಾರಿ ಅಂದರೆ 2019ರಲ್ಲಂತೂ ಅವರು ಸುಮಾರು 4.5 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ಕೊಂಡು ಆರಾಮಾಗಿ ಜಯವನ್ನು ಸಾಧಿಸ್ಕೊಂಡು ಬಂದಿದ್ದರು, ಸಲೀಸಾಗಿ ಜಯವನ್ನು ಸಾಧಿಸ್ಕೊಂಡು ಬಂದರು. ಆದರೆ ನಿನ್ನೆ ಏನಾಯಿತು? ನಿನ್ನೆ ಆಗಿದ್ದಂತಹದ್ದು ನರೇಂದ್ರ ಮೋದಿ ಪಡೆದುಕೊಂಡಂತಹ ಮತಗಳ ಸಂಖ್ಯೆ 6,12,970 ಮತಗಳು. ಕಾಂಗ್ರೆಸ್ನಿಂದ ಸತತ 3ನೇ ಬಾರಿಗೆ ಮೋದಿಯ ವಿರುದ್ಧ ಸ್ಪರ್ಧೆಗೆ ನಿಂತಿದ್ದಂತಹ ಅಜಯ್ ರಾಯ್ 4,60,457 ಮತಗಳನ್ನು ಪಡ್ಕೊಂಡ್ರು. ಅಂದರೆ ಮೋದಿ ಗೆದ್ದಿದ್ದಂತಹ ಅಂತರ, ನಿನ್ನೆ ಗೆಲುವಿನ ಅಂತರ ಕೇವಲ 1,513,000 ಮತಗಳು. ಕೇವಲ 1,52,513 ಮತಗಳು. ಇದು ಕೂಡ ದೊಡ್ಡ ಮಾರ್ಜಿನೇ ಅಲ್ವಾ ಅಂತ ಹೇಳಬಹುದು. ಆದರೆ ಅಮೇಠಿಯಲ್ಲಿ ರಾಹುಲ್ ಗಾಂಧಿಯನ್ನು ಕಳೆದ ಬಾರಿ ಸೋಲಿಸಿದ್ದಂತಹ ಸ್ಮೃತಿ ಇರಾನಿ, ಹೆಸರಿಗೆ ಮಾತ್ರ ಮಹಿಳಾ ಕಲ್ಯಾಣ ಸಚಿವೆ, ಅದರ ಮಹಿಳೆಯರಿಗೆ ಎಲ್ಲೇ ಏನೇ ಸಮಸ್ಯೆ ಆದರೂ ಕೂಡ ಕಣ್ಣಿಗೆ ಕಾಣದೆ ಓಡಿ ಹೋಗುವಂತಹ, ಕೇವಲ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ವಿರುದ್ಧ ವಾಗ್ದಾಳಿ ನಡೆಸೋದನ್ನೇ ತನ್ನ ವೃತ್ತಿ ಅಂತ ಅಂದ್ಕೊಂಡಿರುವಂತಹ, ಮತ್ತು ವಿರೋಧ ಪಕ್ಷಗಳ ಬಗ್ಗೆ ತುಚ್ಛವಾಗಿ ಮಾತಾಡೋದು, ಅಹಂಕಾರದಲ್ಲಿ ಮೆರೆಯೋದನ್ನು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲದಂತಹ ಸ್ಮೃತಿ ಇರಾನಿ ಅಮೇಥಿಯಿಂದ ಸ್ಪರ್ಧೆ ಮಾಡಿದರು 3ನೇ ಸಲ. ಕಳೆದ ಬಾರಿ ರಾಹುಲ್ ಗಾಂಧಿಯನ್ನೇ ಸೋಲಿಸಿದ್ದೀನಿ, ಈ ಬಾರಿ ನನಗೆ ಹೆದರಿಕೊಂಡು ರಾಹುಲ್ ಗಾಂಧಿ ಕ್ಷೇತ್ರ ಬಿಟ್ಟು ರಾಯ್ಬರೇಲಿಗೆ ಓಡಿ ಹೋಗಿದ್ದಾರೆ. ಸೊ ನನಗೆ ಇಲ್ಲಿ ಸವಾಲೇ ಇಲ್ಲ ಅನ್ನುವ ರೀತಿಯಲ್ಲಿ ಮೆರೆದಾಡ್ತಿದ್ದಂತಹ ಸ್ಮೃತಿ ಇರಾನಿಗೆ ನಿನ್ನೆ ಕಾಂಗ್ರೆಸ್ ಪಕ್ಷದ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯ
PA ಅಂತ ಕರೆಸಿಕೊಳ್ಳಬಹುದಾದಂತಹ ವ್ಯಕ್ತಿ, ಸಾಮಾನ್ಯ ಕಾರ್ಯಕರ್ತ KL ಶರ್ಮಾ 1,66,22 ಮತಗಳಿಂದ 1,66,22 ಮತಗಳ ಅಂತರದಿಂದ ಸ್ಮೃತಿ ಇರಾನಿಯನ್ನ ಸೋಲಿಸಿದ್ದಾರೆ. ಸ್ಮೃತಿ ಇರಾನಿಗೆ ಅಲ್ಲಿ ಬಂದದ್ದು ಕೇವಲ 3,72,032 ಮತಗಳು ಮಾತ್ರ. ಅದೇ ಜಾಗದಲ್ಲಿ KL ಶರ್ಮಾಗೆ ಬಂದಿದ್ದು 5,39,228 ಮತಗಳು. ಅಂದರೆ 1,66,022 ಮತಗಳ ಅಂತರದಲ್ಲಿ KL ಶರ್ಮಾ ಸ್ಮೃತಿ ಇರಾನಿಗೆ ಮಣ್ಣು ಮುಗಿಸಿದ್ದಾರೆ. ಸೊ ಇಲ್ಲಿ ವಾರಣಾಸಿಯ ರಿಸಲ್ಟ್ಗೆ ನಾವು ಅದನ್ನು ಕಂಪೇರ್ ಮಾಡಿದ್ರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಸಹಾಯಕರಾಗಿದ್ದಂತಹ KL ಶರ್ಮಾ ಸ್ಮೃತಿ ಇರಾನಿಯನ್ನ ಸೋಲಿಸಿದ ಅಂತರಕ್ಕೂ ಕೂಡ ಕಡಿಮೆ ಅಂತರದಲ್ಲಿ ದೇಶದ ಪ್ರಧಾನಮಂತ್ರಿಯಾಗಿರುವಂತಹ ನರೇಂದ್ರ ಮೋದಿ ಅವರು ವಾರಣಾಸಿಯಿಂದ ಗೆದ್ದಿದ್ದಾರೆ. ಸೊ ಇದನ್ನು ನೀವು ಲೆಕ್ಕ ಹಾಕಬಹುದು. 13,500 ಮತಗಳು KL ಶರ್ಮಾ ಗೆಲುವಿನ ಅಂತರ ಮೋದಿಯ ಗೆಲುವಿನ ಅಂತರಕ್ಕಿಂತ ಜಾಸ್ತಿ ಇದೆ. ಸೊ ಇದು ವಾರಣಾಸಿಯ ಪರಿಸ್ಥಿತಿ. ಅದೇ ಪರಿಸ್ಥಿತಿ ಇಡೀ ದೇಶದಲ್ಲಿ ರಿಫ್ಲೆಕ್ಟ್ ಆಯಿತು. ಕೇವಲ ಧರ್ಮದ್ವೇಷ, ಧರ್ಮದ ಅಫೀಮು, ದೇವಸ್ಥಾನ, ಗುಡಿ, ಗುಂಡಾರ ಸುತ್ತುವಂತಹದ್ದು, ವಿವಿಧ ವೇಷ ಹಾಕ್ಕೊಂಡು, ನಾಮ ಬಳ್ಕೊಂಡು, ವಿಭೂತಿ ಬಳ್ಕೊಂಡು, ಧಾರ್ಮಿಕ ಘೋಷಣೆಗಳನ್ನು ಕೂಗ್ತಾ ಇನ್ನೊಂದು ಧರ್ಮವನ್ನು ಅವಹೇಳನ ಮಾಡುವ, ತನ್ನದೇ ದೇಶದ ಒಂದು ಸಮುದಾಯವನ್ನು ಹೀಯಾಳಿಸುವಂತಹದ್ದನ್ನು ಮಾಡಿಕೊಂಡು ಹೋಗುವಂತಹ ವ್ಯಕ್ತಿಗಳಿಗೆ ಹೆಚ್ಚಿನ ದಿನ ಉಳಿಗಾಲ ಇರಲ್ಲ ಅನ್ನೋದಕ್ಕೆ ಮೋದಿ ಒಂದು ಜೀವಂತ ನಿದರ್ಶನ. ವಾರಣಾಸಿಯಲ್ಲಿ ನಿನ್ನೆ ಆಲ್ಮೋಸ್ಟ್ ಮೋದಿಗೆ ಕೂಡ ಇಡೀ ದೇಶದಲ್ಲಿ ಬಿದ್ದಂತಹ ಕಪಾಳ ಮೋಕ್ಷ ಮೋದಿಗೂ ಕೂಡ ಬೀಳ್ತಿತ್ತು. ಜಸ್ಟ್ ಮಿಸ್ ಆಗಿದ್ದಾರೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.